ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಶುಭ ಮುಂಜಾನೆ. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಪ್ಲೀಸ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ನೋಡಿ ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ, ನಾನು ಕತೆ ಹೇಳುವುದರ ಮುಖಾಂತರ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಕಥೆನ ಕೇಳಿಬಿಟ್ಟು ನೋಡಿಬಿಟ್ಟು ನಿಮಗೆ ಅನಿಸಿದ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ವಿಡಿಯೋನ ಪೂರ್ತಿ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡಿ ಫ್ರೆಂಡ್ಸ, ಒಂದು ಹಳ್ಳಿಯಲ್ಲಿ ರಾಮಜ್ಜಿ ಅಂತ ಇದ್ದರು. ಅಜ್ಜಿ ಪ್ರತಿದಿನ ಮಕ್ಕಳಿಗೆ ಕತೆ ಹೇಳುತ್ತಿದ್ರಲ್ಲ. ಒಂದು ದಿನ ಮಕ್ಕಳು ಮರಗಳಿಗೆ ಕಲ್ಲು ಹೊಡೆಯುತ್ತಿದ್ರು, ಕಲ್ಲು ತೂರ್ತಿದ್ರು. ಅಜ್ಜಿ ಅದನ್ನು ನೋಡಿದ್ರು. ಅವರಮ್ಮ ನೋಡಿ ಏನು ಹೇಳಿದ್ರಂದ್ರೆ, ನಕ್ಕೊಂತ ಹೇಳಿದ್ರು, ಮರ ನಮಗೆ ನೆರಳು ಕೊಡ್ತಾವೆ, ಮತ್ತು ಅವು ತಿನ್ನಕ್ಕೆ ಹಣ್ಣು ಕೊಡ್ತಾವೆ, ಮತ್ತು ಗಿಡದಾಗ ಈ ಹಕ್ಕಿ ಪಕ್ಕಿ ಗೂಡು ಕಟ್ಕೊಂಡು ಅದ್ರಾಗ ಇರ್ತಾವೆ. ಮರನ ನಾವು ಗಿಡ ಗಂಪಡಿ ಅವನ್ನ ಭಾಳ ಜಾಕ್ ಮಾಡ್ಕೋಬೇಕು. ಜಾಕ್ ಮಾಡ್ಕೊಂಡ್ರೆ ಮತ್ತು ಇಲ್ಲಿ ದನಕರಕ್ಕೆ ಮತ್ತು ಪ್ರಾಣಿ ಪಕ್ಷಿಗೆ ಅವು ಇರಾಕ ನೆರಳು ಕೊಡ್ತಾವೆ, ಗೂಡು ಕಟ್ಕೊಂಡು ಹಕ್ಕಿ ವಾಸ ಮಾಡ್ತಾವೆ. ಅವಕ್ಕೆ ಕಷ್ಟ ಕೊಡಬಾರ್ದು ಅಂತ ಅಜ್ಜಿ ಅವರಮ್ಮ ಹೇಳಿದ್ರು. ಹುಡುಗರು ಆ ಮಾತು ಕೇಳಿ ಅಮ್ಮಗೆ ಹೇಳಿದ್ರು. ಆತ ಅಮ್ಮ, ನಾನು ಇನ್ನೊಮ್ಮೆ ಹಿಂಗೆ ಮಾಡೋಂಗಿಲ್ಲ ಅಂತ ಅವ್ರ ಅಮ್ಮಗೆ ಕೇಳ್ಕೊಂಡ್ರು. ಅಜ್ಜಿ ಹೇಳಿದ್ದು ಕೇಳಿ ಹುಡುಗರು ಪ್ರತಿದಿನ ಮರಕ್ಕೆ ನೀರು ಹಾಕೋದು, ಅಮ್ಮ ಹೇಳಿದ ಮಾತು ಕೇಳಿ ಮಕ್ಕಳ ಮನಸ್ಸಿನ್ಯಾಗ ಉಳಿತು. ಅವರು ಮಕ್ಕಳ ಮನಸ್ಸು ಹೆಂಗಂದ್ರಿ, ಚಿಕ್ಕ ವಯಸ್ಸಿನ್ಯಾಗ ಹಸಿ ಗೋಡ್ಯಾಗ ಹಳ್ಳು ಒಗದ್ರೆ ಹೆಂಗೆ ಕುಂದಿರ್ತೈತೆ ನೋಡ, ಹಂಗೆ ಅವ್ರಿಗೆ ಏನೇ ಹೇಳಿದ್ರು ಸಣ್ಣ ಮಕ್ಕಳು ತಿಳ್ಕೊತಾರೆ. ಈಗ ಅವ್ರ ಅಮ್ಮ ಹೇಳಿದ ಮಾತು ಕೇಳಿ ಗಿಡಕ್ಕೆ ಹುಡುಗರು ಕಲ್ಲು ಹೊಡೆಯೋದು ಬಿಟ್ಟರು. ಅದಕ್ಕೆ ದಿನ ಜಾಕ್ ಮಾಡಾಕತ್ರ, ಯಾರ ಕಡಿಯಾಕದು ಬಂದ್ರೆ ಬಿಡ್ಸಾಕತ್ರ.